ನಿಮ್ಮ ಹೆಸರು? ನಮ್ಮ ಹೆಸರು ಹನುಮಪ್ಪ ಅಂತ ಹೇಳಿ. ಯಾವ ಊರು ಸರ್ ನಿಮ್ಮದು? ಸಿಕ್ಕಲ್ಲ ಸರ್. ಸಮಸ್ಯೆ ಹೌದಾ? ಸಮಸ್ಯೆ ಏನು ಸರ್? ಸಮಸ್ಯೆ ಏನಿಲ್ಲ, ನಮಗೆ ನೀರು ಬರವಲ್ರಿ ಲಾಸ್ಟಿಗೆ. ಹೌದಾ? ಹೌದು. ಈಗ ಪಂಚಾಯತ್ ಯಾವ ನಿಮ್ಮದು? ಪಂಚಾಯತಿ ಸಾದಾಪುರ. ಅಲ್ಲ ನೀವು ಕೇಳಬೇಕಲ್ಲ, ಮತ್ತೆ ಸೌಲಭ್ಯ ಇಷ್ಟು ಕೇಳ್ತೀವ್ರಿ. ಕೇಳಿದ್ರೆ ಮತ್ತೆ ಆಯ್ತು ರೀ, ಮಾಡ್ತೀವಿ ಅಲ್ಲಿ ಪೈಪ್ಲೈನ್ ನೋಡೋದು, ಅಲ್ಲಿ ಪೈಪ್ಲೈನ್ ನೋಡೋದು ಅಂತ ಹೇಳ್ತಾರೆ. ಯಾರು? ಮತ್ತೆ ಮೆಂಬರ್ಗಳು. ಮತ್ತೆ ನಿಮ್ಮ ಓಟ್ ಹಾಕ್ಸುವಾಗ ನಿಮ್ಮ ಹತ್ರ ಬರ್ತಾರ, ಮತ್ತೆ ಈಗ ಯಾಕೆ ಸೌಲಭ್ಯ ಕೊಡ್ತಾ ಇಲ್ಲ? ಅವ್ರವ್ರು ತಿಪ್ಪಲ್ರಿ, ನಾವು ಯಾರಿಗೇನು ಮಾಡಿ ಬಿಟ್ಟಿವು, ಅವ್ರಿಗೆ ಗೊತ್ತು. ಹೇಳ್ತೀವಿ ಆಯ್ತು ಮಾಡ್ತೀವಪ್ಪ ಅಂತಾರ. ಆಯ್ತು ಅಷ್ಟೇ, ಆಯ್ತಪ್ಪ ನೀವು ಮಾಡ್ರಂತ ಸುಮ್ಮನೆ ಆಯ್ತು. ಅಲ್ಲ, ಸರ್ಕಾರ ಇಷ್ಟೊಂದು ಕೋಟಿಗಟ್ಟಲೆ ಅನುದಾನ ಕೊಡ್ತಾ ಮತ್ತೆ ಯಾರು ಪಾಲಾಗ್ತಿದ್ದಲ್ಲ? ಯಾರು ಪಾಲಾಗ್ತದಂತ ಅವ್ರು ಏನು ಮಾಡ್ಕೊಂತಾರ ನಮಗೆ ಗೊತ್ತಿಲ್ಲ. ಮತ್ತೆ ಹೆಂಗಾರಿ ಮತ್ತೆ ನಿಮಗೆ ಸೌಲಭ್ಯ ಸಿಗದೆ ಅವಾಗ? ಸೌಲಭ್ಯ ಸಿಗ್ತದಂತ ನಮಗೇನು ಗೊತ್ತೈತಿ? ನಮ್ದೇನೈತೆ, ಮುಂಜಾನೆ ಎದ್ವಿ ಬಾರ್ಕಲ್ ಹಾಕ್ಯಂತೀವಿ, ಎತ್ತೊಡ್ಕಂತೀವಿ, ಹೊಲ್ಕೋತೀವಿ. ಅಲ್ಲ, ಮತ್ತೆ ಈಗ ಪಂಚಾಯತಿ ಅಧಿಕಾರಿಗಳು ಮತ್ತು ಸೆಕ್ರೆಟರಿ, ನಾನು ಹೇಳ ಪಂಚಾಯತ್ ವೈಜ್ಗೆ ನಾವು ಮೆಂಬರ್ನ ಆರಿಸಿರ್ತೀವಿ ಅಂತ ಹೇಳ್ತೀವಲ್ರಿ, ಅವ್ರಿಗೆ ಗೊತ್ತಿರ್ಬೇಕು ಏನಂತ. ಇದೆಲ್ಲ ಮಾಡ್ತಾರಲ್ಲ ನಮ್ಮ ರೈತರು, ಹಿಂಗ್ ಮಾಡ್ಕೊಂಡು ಹೋಗ್ಬೇಕಂತ ಅವ್ರಿಗೆ ಗೊತ್ತಿರ್ಬೇಕು. ಮತ್ತೆ ಯಾಕೆ ಅವ್ರಿಗೆ ಗೊತ್ತಿಲ್ಲ ಅಂತಂದ್ಮೇಲೆ ಮತ್ತೆ ಯಾವ ರೀತಿ ಸೌಲಭ್ಯ ಕೊಡ್ತಾರೆ ನಿಮಗೆ? ಮತ್ತೆ ನಮಗೆ ಸೌಲಭ್ಯ ಇಲ್ಲ ಅಂತ ಅದನ್ನೇ ಹೇಳಕತ್ತೀವಲ್ರಿ ನಾವು. ಯಾವ ರೀತಿ ಸೌಲಭ್ಯ ಇಲ್ಲ? ನೀರಿನ ಸೌಲಭ್ಯ ಮತ್ತೆ ಸೌಲಭ್ಯ ಇಲ್ಲ. ಮತ್ತೆ ಟ್ಯಾಕ್ಸ್ ಸೌಲಭ್ಯ, ಟ್ಯಾಕ್ಸ್ ಆರಾಮ್ ಕಟ್ಸ್ಕೊಂಡು ಹೋಗ್ತಾರ. 500 ಕಟ್ಟಿನ್ರಿ ನಾ ಸೌಲಭ್ಯ ಟ್ಯಾಕ್ಸ್. ಮತ್ತೆ ನೀರಿಂದ ಕಟ್ತೀನಿ, ಮನೆಯದು ಕಟ್ಟಿನಿ ಸೌಲಭ್ಯ. ಮತ್ತೆ ಇದಕ್ಕೆನ ಮತ್ತೆ ಮನೆಗೆ ನೀರು ಬರೋಲ್ಲ ಸರಿಗೆ. ಮತ್ತೆ ಹಿಂಗಾದ್ರೆ ನಿಮ್ ಗತಿ ಹೆಂಗ? ಮತ್ತೆ ನೀವೇ ಹೇಳ್ಬೇಕ್ರಿ, ನೀವೇ ಹೇಳ್ಬೇಕು. ಅಲ್ಲ, ಮತ್ತೆ ಪಂಚಾಯತ್ ಅಧಿಕಾರಿಗಳು ಮತ್ತೆ ಏನು? ಅಲ್ಲ, ನೀವೇ ಹೇಳ. ಪಂಚಾಯತ್ ಅವ್ರೇ, ಪಂಚಾಯತಿನ ಮತ್ತೆ ಅವ್ರೇನು ಅವ್ರೇ ಹೇಳ್ಬೇಕು. ಹೇಳೋರೆಲ್ಲ ಕೇಳೋರು. ಮತ್ತೆ ಸರ್ಕಾರ ಇಷ್ಟ ಸರ್ ನಮ್ದು ಹೇಳೋದು. ನಿಮ್ಮ ಹೆಸರು? ನನ್ನ ಹೆಸರು ಹನುಮಂತಪ್ಪ ಸರ್. ಯಾವ ಊರು ಸರ್ ನಿಮ್ದು? ನಮ್ಮ ಚೀಕಲ್ ಬಾಪುರ ಸರ್. ಹೌದಾ ಸರ್? ಸಮಸ್ಯೆ ಏನಾಗಿದೆ ಸರ್? ಸಮಸ್ಯೆ ನಮ್ಮದು ಒಂದು ಮನೆ ಬಿಲ್ಲು 4ನೇ ಬಿಲ್ ಆಗಿಲ್ಲ ಸರ್. ಅದು 3 ಬಿಲ್ ಆಗ್ಯಾವ ಸರ್. 4ನೇ ಬಿಲ್ಲು GPS ಮಾಡಿದ್ರೆ ಬರವಲ್ ಸರ್. 200 ಮೀಟರ್ ದೂರ ತೋರಿಸಂತ ಬಿಲ್ ಕಲೆಕ್ಟ್ ಅಂತಾರೆ ಸರ್. ಅಂದ್ರಲ್ಲ ಸರ್, ಮತ್ತೆ ಈ ರೀತಿಯಾಗಿ ಇದು ಸಮಸ್ಯೆ ಇದೆ ಅಂದಮೇಲೆ ಮತ್ತೆ ಇದಕ್ಕೆ ಯಾರು ಸರ್ ನಿಮ್ಮ ದಿಕ್ಕು? ಏನು ಮಾಡೋದು ಸರ್? ಅಲ್ಲಿ ಕೇಳ್ತೀವಿ ಸರ್, ಪೀಡಾಗಿ ಫೋನ್ ಮಾಡ್ತೀವಿ, ಅಲ್ಲಿ ತಾಲೂಕ್ ಪಂಚಾಯತ್ ಆಮೇಲೆ ಸರ್ ಮಾಡಿದ್ವಿ, ಮ್ಯಾಕ್ ಕಳಿಸಿರಿ ಬರ್ಬೇಕ್ರಿ ದುಡ್ಡು ಬರ್ತಾವ ಮ್ಯಾಗ. ಅಲ್ಲ ಸರ್, ಈಗ ಏನಂತಂದ್ರೆ ನಿಮ್ಮೂರಲ್ಲಿ ಯಾವ ರೀತಿ ಸಮಸ್ಯೆ ಇದೆ? ಎಲ್ಲ ಸಮಸ್ಯೆ ಅಲ್ಲ ಸರ್, ಯಾವ ರೀತಿ ಸಮಸ್ಯೆ ಇದೆ? ಅಲ್ಲ ಸರ್, ಸಮಸ್ಯೆ ಐತೆ ಸರ್. ಈಗ 4ನೇ ಬಿಲ್ ಆಗಿಲ್ಲ, ಒಂದೇಳಿದ್ರೆ ಆಗ್ಬೋದು ಸರ್. ಹೋಗಿ ತಾಲೂಕ್ ಪಂಚಾಯತ್ ತಿರುಗಾಡಿ ಹಿಂಗೆ ಆಗಿಬಿಟ್ಟೆ ಸರ್ ನಾನು. ಅಲ್ಲ, ಈಗ ನರೇಗಾ ಯೋಜನೆಯಲ್ಲಿ ಏನು ಇದು ಕೆಲಸ ನಡೀತಾ ಇಲ್ವಾ? ಇಲ್ಲ ಸರ್, ಬರವಲ್ಲ ಅಂತ ಹೇಳ್ತಾರೆ ಸರ್. GPS ಬರೋಲ್ಲ ಅಂತಾರೆ ಅವರು. 200 ಮೀಟರ್ ದೂರ ತೋರಿಸ್ತಂತ ಹೇಳ್ತಾರೆ ಅವರು. ಮತ್ತೆ ನೀವು ಪಂಚಾಯತಿಯಲ್ಲಿ ಕೇಳಿದ್ರಾ? ಕೇಳಿ ಸರ್, ಅದು ತೋರಿಸೋಲ್ದಪ್ಪ ಅಂತಾರೆ. ಅಲ್ಲಿ ಬಿಡು ಅವರು ಆನಂದ್ ಸರ್ ಅಂತಾರೆ, ಇಲ್ಲಪ್ಪ ಬರ್ತಾರ ಕಳಿಸಿ, ನಾವು ಮ್ಯಾಕ್ ಕಳಿಸಿ ಬರ್ತಾವಂತಾರೆ ಸರ್. ಯಾವ ಪಂಚಾಯತಿ ಯಾವ್ದು ನಿಮ್ಮದು? ನಮ್ಮ ಸಾದಾಪುರ ಸರ್. ಮತ್ತೆ ಅಲ್ಲರೀಗ ಈ ರೀತಿ ಬಡವರಿಗೆ ಸರ್ಕಾರ ವಸತಿ ಕೊಡ್ತಾ ಇದೆ, ಇಷ್ಟೊಂದು ಸಮಸ್ಯೆ ಕೊಡ್ತಾ ಇದೆ, ಮತ್ತೆ ಈ ಬಡವರಿಗೆ ದಕ್ಕದ ಯಾವಾಗ? ಮನೆಗಳು ಸೌಲಭ್ಯ ಸಿಗೋದು ಯಾವಾಗ? ಬರೋದಿಲ್ಲ ಅಂತ ಹೇಳ್ತಾರೆ ಸರ್. ಈಗ ಭಾಳ ದಿನ ಆಯ್ತಪ್ಪ ನೀವು ಕಟ್ಲಾರ, 6, 7, 8 ವರ್ಷ 9 ವರ್ಷ ಆಯಿತು, ಬರವಲ್ದು. ಈಗ ಅದು GPS ಬರೋಲ್ಲ ಅಂತ ಹೇಳ್ತಾರೆ ಸರ್. ಈಗ ಈ ರೀತಿ ಬರ್ತಾ ಇಲ್ಲ ಅಂತ ನಿಮ್ಮ ಹೆಸರಲ್ಲಿ ಯಾರ ಅನುದಾನ ಲೂಟಿ ಆಗಿದೆನಾ ಅಥವಾ ಯಾರು ಪಾಲಾಗಿದೆ ಅನುದಾನ? ಏನಾಯ್ತು ಗೊತ್ತಿಲ್ಲ ಸರ್ ನಮಗೆ ಅದು. ಮತ್ತೆ ಹೆಂಗ ನಿಮ್ಮ ಗತಿ ಹೆಂಗೀಗ? ಏನು ಮಾಡೋದು, ಭಾಳ ತಿರುಗಾಡ್ತೀವಿ. ಪಂಚಾಯತ್ ಅವ್ರಿಗೆ ಗೊತ್ತ್ರಿ, ಪಂಚಾಯತ್ ಅವ್ರು ಏನು ಮಾಡ್ತಾರೆ ಏನು ಗೊತ್ತಿಲ್ಲ ಅವರು. ಯಜಮಾನ್ರೆ, ನಿಮ್ಮ ಹೆಸರು? ರಾಮಣ್ಣ ಸರ್. ರಾಮಣ್ಣ, ಯಾವ ಊರು ಸರ್ ನಿಮ್ಮದು? ಸೀಕಲ್ ಬಾಪುರ. ಹೌದಾ ಸರ್? ಸಮಸ್ಯೆ ಏನಾಗಿದೆ? ಸಾದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರೋ ಬಾಪುರ ಗ್ರಾಮದಲ್ಲಿ ಸರ್, ಹಳ್ಳದ ಹತ್ತಿರ ಕೆರೆ ನಿರ್ಮಾಣ ಅಂತೇಳಿ ಲೇಬರ್ ಕೆಲಸ ಕೊಟ್ಟಿದ್ದಾರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯಲ್ಲಿ. ಇಲ್ಲಿ ಚಾಪುಡಿ ಕ್ಯಾಂಪಿನ ಲೇಬರ್ ಒಂದು ಏಪ್ರಿಲ್ನಾಗ NMR ತೆಗೆದಿದ್ರಿ. ಅದೇ NMRನಾಗ ಈಗ ನಮ್ಮ ಸೀಕಲ್ ಬಾಪುರ ಲೇಬರ್ ಅಂತೇಳಿ MS ಮಾಡಿ ಕೆಲಸಕ್ಕೆ ಹೋಗ್ಲಾರ್ದಂಗೆ ಪೇಮೆಂಟ್ ಹಾಕ್ಯಾರ ಸರ್. ಯಾರು ಮಾಡಿದ್ದಾರೆ? ನಮ್ಮ ಪೀಡು ಅಧ್ಯಕ್ಷರು ಮತ್ತು ಆಮೇಲೆ ಆಪರೇಟರ್ ಸೇರ್ ಮಾಡ್ಯಾರ ಸರ್. ಎಷ್ಟು ಲಕ್ಷ ಇದಾಗಿದೆ ಸರ್? ಅದು 11 ಲಕ್ಷ ಫ್ರಾಡ್ ಆಗ್ಯಾರ ಸರ್. 11 ಲಕ್ಷ ಫ್ರಾಡ್ ಆಗಿದೆನಾ? ಅಲ್ಲ ಸರ್, ಮತ್ತೆ ನರೇಗಾ ಯೋಜನೆ ಅಂದರೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈ ರೀತಿಯಾಗಿ ಲೂಟಿ ಮಾಡ್ತಾರೆ ಅಂದ್ರೆ ಏನು ಸರ್ ಇದೆಲ್ಲ? ಇದೇ ನಡೆದ ಸರ್. ಈಗ ಕೆಲಸಕ್ಕೆ ಹೋಗ್ಲಾರ್ದಂಗೆ CC ರೋಡ್ ದುಡ್ಡು ಹಾಕಿವಿ ಅಂತೇಳಿ ಬೆಳಿಗ್ಗೆ 4,200 ರೂಪಾಯಿ ಹಾಕ್ಯಾರ ಸರ್. 500 ರೂಪಾಯಿ ಅವ್ರು ಕೊಟ್ಟು ಉಳಿಕದ್ದು ಅವ್ರು ತಂದ್ರು. ಅಲ್ಲ ಸರ್, ಈ ರೀತಿ ಒಟ್ಟ ಒಂದು ರೀತಿಯಲ್ಲಿ PDO ಅವರು, ಅಧ್ಯಕ್ಷರು, ಮೆಂಬರ್ಗಳು ಎಲ್ಲ ಪಾಲಿದ್ದಾರೆ ಇದರೆಲ್ಲ? ಎಲ್ಲರೂ ಪಾಲಿದ್ದಾರೆ. ಎಲ್ಲರೂ ಅವರೆಲ್ಲ ಆಗೋದಿಲ್ಲ ಸರ್ ಇದು ಕೆಲಸ. ಏನಂತ? ಈಗ ಈ ಲೇಬರ್ ಕೆಲಸ ಹೋಗ್ತೀವಲ್ರಿ, ಮಾಮೂಲಿ ಹೋದ್ರೆ ಮೆಜರ್ಮೆಂಟ್ ಬಂದು ಅಳತೆ ಮಾಡಿಕೊಂಡು ಇಷ್ಟಾಗ್ಯದ ಅಷ್ಟಾಗ್ಯದ ನಿಮ್ಗೆ ದುಡ್ಡು 130 ಹಾಕ್ತೀವಿ, 140 ಹಾಕ್ತೀವಿ ಅಂತ ಹೇಳ್ತಾರೆ ಸರ್. ಯಾರು ಹೇಳ್ತಾರೆ? ಇವನು ಬರ್ತಾನಲ್ರಿ, ಜೈನವ್ರು ಬರ್ತಾರಲ್ರಿ, ಅವ್ನು ಹಂಗೆ ಹೇಳ್ತಾನ. ಈಗ ಇವರು ಹೋಗ್ಲಾರ್ದ ಸರ್, ಈಗ ಹೋಗ್ಲಾರ್ದ 4,200 ರೂಪಾಯಿ ಹಾಕ್ಯಾರ ಸರ್. ಅವ್ನು ಏನು ಮೆಜರ್ಮೆಂಟ್ ಅಳತೆ ಮಾಡಕ್ ಬಂದಿಲ್ಲ, ಕೆಲಸಕ್ಕೆ ಬಂದಿಲ್ಲ, ಇಲ್ಲಿ ನೋಡೋಕೆ ಬಂದಿಲ್ಲ. ಅವ್ನು ಕೆಲಸಕ್ಕೆ ಬರದೇ ಇರೋರಿಗೆ ಕೂಡ ಪೇಮೆಂಟ್ ಆಗ್ತಾ ಇದಾರ? ಹೌದು ಸರ್.
ಅಂದ್ರೆ ಈ ಸದಾಪುರ ಪಂಚಾಯತಿಯಲ್ಲಿ ಇಷ್ಟೊಂದು ಫ್ರಾಡ್ ನಡೀತಿದಾನ? ಹಾಂ ನಡೀತದೆ ಸರ್, ನಡೆದಲ್ರಿ ಈಗ ಒಂದಾದ್ರಿಗೆ ನಡೆದ. ಅಲ್ಲ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲಿ? ಕೇಳೋರು ಐದಾರು ಸರ್, ಒಂದೇ ಬಾರಿ ದುಡ್ಡು ಹಾಕೋ ಕಾಲಕ್ಕೆ ಅಷ್ಟೇ ಗುರ್ತು, ಎತ್ತ ಕಾಲಕ್ಕೆ ಇದು ಗುರ್ತಾಗ್ಯದ ಸರ್. ನಾವು ಕೆಲ್ಸಕ್ಕೆ ಹೋಗಿದ್ದು ಯಾರು ನೋಡಿಯಲ್ಲ ನಾವು. ಅಂದ್ರೆ ಒಟ್ಟ ಕೆಲಸ ಮಾಡದೆ ಎಲ್ಲೋ ಇರ್ತಾರ, ಅವ್ರಿಗೆ ಪೇಮೆಂಟ್ ಮಾಡ್ತಾ ಇದಾರ? ಎಲ್ಲ ಹಂಗೆ ಮಾಡ್ತಾರೆ. ಅಲ್ಲ ರೀ, ಈ ರೀತಿಯಾಗಿ ಇದು ಮಾಡ್ತಾರ ಅಂದಮೇಲೆ ಉದ್ಯೋಗ ಖಾತ್ರಿ ಯೋಜನೆ ಅನುದಾನ ಯಾವ ರೀತಿ ದುಡ್ಡುಬಳಕೆ ಆಗ್ತದೆ? ಅಂದ್ರೆ ಒಂದು ರೀತಿಯ ಲೂಟಿ ಮಾಡಕತ್ತಾರೆ ಇದೆಲ್ಲ. ಹಾಂ ಲೂಟಿ ಸರ್. ಮತ್ತೆ ಹಿಂಗಾದ್ರೆ ಹೆಂಗೆ ಸರ್ ಸರ್ಕಾರದ ಅನುದಾನ ಲೂಟಿ ಮಾಡಕತ್ತಾರೆ? ಅಧಿಕಾರಿಗಳ ಕೆಲಸ ಏನು ಮಾಡ್ತಾರೆ? ಈಗ PDO ಇವರೆಲ್ಲ ಇದ್ಮೇಲೆ ಏನು ಮಾಡಕ್ಕೆ ಬರ್ತಾರೆ? ಅಲ್ಲಿ ಕುಂತಲ್ಲೇ ಮಾಡ್ತಾರೆ ಸರ್ ಅವರು. ಕುಂತಲ್ಲೇ ಮಾಡ್ತಿದಾರ? ಹೌದು ಸರ್. ಅಂದ್ರೆ ಪಂಚಾಯತಿಗೆ ಬರಲ್ಲ? ಪಂಚಾಯತಿಗೆಲ್ಲ ಜಾಗದಲ್ಲಿಗೆ ಕೆಲಸದಲ್ಲಿಗೆ ಬರೋದಲ್ಲ ಅವರು. ಮತ್ತೆ ಹಿಂಗಾದ್ರೆ ಹೆಂಗೆ ಸರ್? ಮತ್ತೆ ಯಾರು ಇದಕ್ಕೆ MS ಮಾಡ್ತೀವಿ ಅಂತಾರೆ. MS ಯಾರು ಆಳು, ಯಾರು ಫೋಟೋ, ಯಾರು ಏನು ಒಬ್ರಿಗೊಬ್ರು ಗುರ್ತಿರೋದಲ್ಲ ಸರ್. ಹೌದೇನ್ರಿ? ಈಗ ಚಾಪಡಿ ಕಂಪ್ನಿಯಲ್ಲಿ ಅಂತೇಳಿ ಅವರು ಮಾರ್ಚ್ ಏಪ್ರಿಲ್ ತಿಂಗಳಾಗ ಫಸ್ಟ್ ಇದು ಕೊಟ್ಟಿದ್ದಾರೆ, ಕೆಲಸ ಕೊಟ್ಟಿದ್ದಾರೆ ಸರ್. ಈಗ ಅವ್ರಿಗೆ ಕೆಲಸ ಮಾಡೋರಿಗೆ 2100 ಹಾಕ್ಯಾರ ಸರ್. ಮಾಡ್ಲಾರ್ದವ್ರಿಗೆ 4200 ಹಾಕ್ಯಾರ ಸರ್. ಹೌದೇನ?